ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸಾಕಷ್ಟು ರೋಚಕತೆಯನ್ನ ಪಡೆದುಕೊಳ್ತಾ ಇದೆ. ಕಾರಣ ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರುವಂತಹ ರೀತಿ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಪುನರಾರಂಭಗೊಂಡಿದೆ. ಇಲ್ಲಿ ಯಾವ ರೀತಿಯಾದಂತಹ ಮುಂದುವರೆದ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಾರೆ ಸಿವಿ ನಾಗೇಶ್ ಅವರು? ಅವರ ವಾದಕ್ಕೆ ಪುರಸ್ಕಾರ ಸಿಗುತ್ತಾ, ತಿರಸ್ಕಾರ ಆಗುತ್ತಾ, ಕೌಂಟರ್ ಆರ್ಗ್ಯುಮೆಂಟ್ ಏನು? ಈ ಪ್ರಶ್ನೆಗಳೆಲ್ಲವೂ ಕೂಡ ಕುತೂಹಲ ಕಾರಣ ಆಗ್ತಾ ಇದೆ. ದೋಷಾರೋಪ ಪಟ್ಟಿಯಲ್ಲಿನ ಕೆಲ ಅಂಶಗಳನ್ನ ಉಲ್ಲೇಖಿಸಿ ಇದು ನೋಡಿ ಲೂಪ್ ಹೋಲ್ ಆಗಿದೆ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಅವ್ರ ಪ್ರಕಾರ ಅದು ಲೂಪ್ ಹೋಲ್. ಸಿಡಿಆರ್ ಅಂಶಗಳನ್ನ ಉಲ್ಲೇಖಿಸಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಾಲ್ ಡೀಟೇಲ್ ರೆಕಾರ್ಡಿಂಗ್ ಸಂಬಂಧಪಟ್ಟಂತೆ ಕೂಡ ಅವರು ಪ್ರಶ್ನೆಗಳನ್ನ ಎತ್ತಿದ್ದಾರೆ. A1 ಪವಿತ್ರ, ಪವನ್ ಹಾಗೂ ದರ್ಶನ್ ಮ್ಯಾನೇಜರ್ ನಾಗರಾಜ್ ಈ ಮೂರು ಜನರ ಸಂಭಾಷಣೆ ಕುರಿತಂತೆ ಅವರು ಮಾತಾಡಿದ್ದಾರೆ. A1 ಪವಿತ್ರ ಗೌಡ ದರ್ಶನ್ ಸ್ನೇಹಿತೆ. ಪವನ್ ಯಾರು ಅಂತ ಕೇಳಿದ್ರೆ ಹೆಂಗ್ ಸಂಬಂಧ ಅಂತ ಕೇಳಿದ್ರೆ ಪವನ್ ಪವಿತ್ರ ಗೌಡ ಮನೆ ಕೆಲಸದವನು ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನ. ಇವರ ಜೊತೆಗೆ ದರ್ಶನ್ ಘಟನೆ ಆದ ನಂತರ ಮಾತಾಡ್ಲಿಲ್ಲ ಅನ್ನೋದು ಸಿವಿ ನಾಗೇಶ್ ಅವರ ಮಾತು. ಘಟನೆ ಆದ ನಂತರ ಮಾತಾಡ್ಲಿಲ್ಲ. ಸಾಕಷ್ಟು ವರ್ಷಗಳಿಂದ ಈ ಮೂರು ಜನ ಕೂಡ ಪರಸ್ಪರ ಫೋನ್ ಸಂಪರ್ಕದಲ್ಲಿದ್ದಾರೆ. ಇವ್ರ ಮೇಲೆ ಅಪರಾಧಿಕ ಒಳಸಂಚು ಅಂತಿದೆಯಲ್ಲ, ಆ ಸೆಕ್ಷನ್ ಹೆಂಗ್ ಅಟ್ರಾಕ್ಟ್ ಆಗಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, 4 ತಿಂಗಳಲ್ಲಿ 390ಕ್ಕೂ ಹೆಚ್ಚು ಸಲ ಕಾಲ್ಗಳು ಎಕ್ಸ್ಚೇಂಜ್ ಆಗಿದೆ. ಎಲ್ಲಾ 3 ಆರೋಪಿಗಳ ಜೊತೆಗೆ ಸಾಕಷ್ಟು ಸಲ ದರ್ಶನ್ ಮಾತಾಡಿದ್ದಾರೆ. ಸ್ನೇಹಿತ, ಸರ್ವೆಂಟ್ ಜೊತೆಗೆ ಮಾತಾಡ್ಬಿಟ್ರು ಅಂದ ತಕ್ಷಣ ಅದು ಕೊಲೆಗೆ ಅಂತ ಅರ್ಥೈಸಿಕೊಳ್ಳೋದು ಸರಿನಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಟೆಕ್ನಿಕಲ್ ವಿಚಾರಗಳನ್ನ ಕೂಡ ಅವ್ರು ಮಾತಾಡ್ತಾ ಅಪರಾಧಿಕ ಒಳಸಂಚಿನ ಭಾಗ ತಮ್ಮ ಕಕ್ಷಿದಾರ ಹೆಂಗ್ ಆಗಿಲ್ಲ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ರು ಅಂತ ಅನ್ಸುತ್ತೆ. ಉಳಿದಂತೆ ಹೇಗ್ ಸಾಗ್ತಾ ಇದೆ ವಾದ, ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಮಮತಾ, ಈಗ ವಾದ ಮುಂದುವರೆದು ಸಿಡಿಆರ್ ಅಂಶಗಳನ್ನ ಉಲ್ಲೇಖಿಸಿ ಈಗ ಸಿವಿ ನಾಗೇಶ್ವರ್ ವಾದ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತೆ ಪವನ್ ಅವರಿಬ್ಬರ ಏನು ವಾಟ್ಸ್ಆಪ್ ಕರೆಗಳಾಗಿರ್ಬೋದು ಅಥವಾ ಫೋನ್ ಸಂಭಾಷಣೆಗಳಾಗಿರ್ಬೋದು, ಇದು ಕೊಲೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇದು ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಹೇಳಿದ್ದಾರೆ. ಆದ್ರೆ ಪವಿತ್ರ ಗೌಡ ಮನೆಯಲ್ಲಿ ಪವನ್ ಕೆಲಸ ಮಾಡ್ತಾನೆ. ಅವರಿಬ್ರು ಸಾಕಷ್ಟು ವರ್ಷಗಳಿಂದಲೂ ಕೂಡ ಪರಿಚಯಸ್ಥರು, ಹಾಗಾಗಿ ಅವ್ರು ಪರಸ್ಪರ ಮಾತಾಡಿದ್ದಾರೆ. ಆಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ರೇಣುಕಾಸ್ವಾಮಿ ವಿಚಾರವಾಗಿ ಇವರಿಬ್ರು ಚರ್ಚೆ ವಾಟ್ಸ್ಆಪ್ ಕರೆಯಲ್ಲಿ ಮಾತಾಡಿದ್ದಾರೆ ಅಥವಾ ಫೋನ್ ಕರೆಗಳಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋದನ್ನ ಪೊಲೀಸರು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಆತ ಅವ್ರ ಮನೇಲಿ ಕೆಲಸ ಮಾಡುವಂತ ವ್ಯಕ್ತಿ. ಅವರಿಬ್ರು ಸಾಕಷ್ಟು ವರ್ಷಗಳಿಂದ ಇದೇ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ರೇಣುಕಾಸ್ವಾಮಿ ವಿಚಾರವನ್ನೇ ಪ್ರಸ್ತಾಪ ಮಾಡಿದ್ದಾರೆ ಅಥವಾ ಅದ್ರ ಬಗ್ಗೆನೇ ಮಾತಾಡಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವರಿಬ್ರು ಜೊತೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಮತ್ತೆ ಅವರು ಪರಿಚಿತರು ಕೂಡ, ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರು ಬರೇ ಪವನ್ ಜೊತೆ ಅಲ್ಲ, ಅವರ ಡ್ರೈವರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಎಲ್ಲರ ಜೊತೆ ಕೂಡ ಪವಿತ್ರ ಗೌಡ ಮಾತಾಡಿದ್ದಾರೆ. ಆದ್ರೂ ಸಹ ಅದನ್ನ ಕೊನೆಗೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ ಅನ್ನೋ ಮಾತನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಮಮತಾ, ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾತ್ರಕ್ಕೆ ರೇಣುಕಾಸ್ವಾಮಿ ವಿರುದ್ಧ ಷಡ್ಯಂತ್ರ ಮಾಡಿದವ್ರು ಇವರೇನಾ ಅನ್ನೋದು ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಸೊ ಕಾಲ್ ಡೀಟೇಲ್ ರೆಕಾರ್ಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಂಗ್ರಹ ಮಾಡಿರುವಂತಹ ಸಾಕ್ಷಿಗಳು ಟೊಳ್ಳಾಗಿದೆ. ಯಾಕಂದ್ರೆ ಈ ಮೂರೂ ಜನ ಕೂಡ ಕೊಲೆಗೆ ಅಂತ ಸಂಪರ್ಕ ಆದವರಲ್ಲ, ಕಾಂಟ್ಯಾಕ್ಟ್ ಆದವರಲ್ಲ ಅಂತೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಈಗ ಮುಂದುವರೆದ ಭಾಗವಾಗಿ 244 ಬಾರಿ ವಾಟ್ಸ್ಆಪ್ನಲ್ಲಿ ದರ್ಶನ್ ಮಾತುಕತೆಯನ್ನ ನಡೆಸಿದ್ದಾರೆ. 244 ಬಾರಿ ಸ್ನೇಹಿತರು, ಡ್ರೈವರ್, ಮ್ಯಾನೇಜರ್ ಜೊತೆಗೆ ದರ್ಶನ್ ಸಂಭಾಷಣೆಯನ್ನು ಮಾಡಿದ್ದಾರೆ. ಅವ್ರು ಮಾತಾಡಿದ್ದಾರೆ ಕಾಲ್ನಲ್ಲಿ. ಯಾರ್ಯಾರ ಜೊತೆ ಅನ್ನೋದನ್ನ ಕೂಡ ಅವರು ಉಲ್ಲೇಖಿಸ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ಶೆಡ್ಗೆ ಹೋಗುವಂತಹ ದೃಶ್ಯ ಬಿಟ್ರೆ ಬೇರೆ ಏನೂ ಕೂಡ ಇಲ್ಲ. ಮನೆಯಿಂದ ದರ್ಶನ್ ಹೊರ ಹೋಗುವಂತಹ ದೃಶ್ಯ ಕೂಡ ಇದೆ. ಚಾರ್ಜ್ ಶೀಟ್ನಲ್ಲಿ ಮನೆಯಿಂದ ದರ್ಶನ್ ಹೊರಗೆ ಹೋಗುವ ದೃಶ್ಯ ಇದೆ. ಪವಿತ್ರ ಗೌಡ ಜೊತೆಗೆ ದರ್ಶನ್ ಸಂಭಾಷಣೆಯನ್ನ ಮಾಡಿದ್ರ ಬಗ್ಗೆ ಉಲ್ಲೇಖಗಳಿದೆ. ಹೌದು, ನಿಜ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ವಾಟ್ಸ್ಆಪ್ ಕರೆಯಲ್ಲಿ ಮಾತಾಡಿರೋದು ತನಿಖೆಯಲ್ಲಿ ಉಲ್ಲೇಖ ಆಗಿದೆ. ಕೊಲೆಗೂ ಮುಂಚೆ, ಕೊಲೆಯಾದ ನಂತರ ಆ ಎಲ್ಲ ವಿಚಾರಗಳನ್ನು ಬೈಫೋರ್ಕೇಟ್ ಮಾಡಿದ್ರಲ್ಲ, ಸೊ ಅದಕ್ಕೆ ಅವರು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದು. 244 ಸಲ ಅವ್ರು ಕಾಲ್ ಮಾಡಿರೋದು, 244 ಸಲ ವಾಟ್ಸ್ಆಪ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಸ್ನೇಹಿತರು, ಡ್ರೈವರ್, ಮ್ಯಾನೇಜರ್ ಎಲ್ಲರ ಜೊತೆಗೂ ಕೂಡ ದರ್ಶನ್ ಸಂಪರ್ಕದಲ್ಲಿದ್ರು, ಸಂಭಾಷಣೆಯನ್ನು ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಶೆಡ್ಗೆ ಹೋಗುವಂತಹ ದೃಶ್ಯ ಬಿಟ್ರೆ ಬೇರೆ ಏನು ಕೂಡ ಇಲ್ಲ ಅಲ್ಲಿ. ಮನೆಯಿಂದ ದರ್ಶನ್ ಹೊರ ಹೋಗುವಂತಹ ದೃಶ್ಯದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಕೂಡ ಹೇಳ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಅದನ್ನೇ ಪ್ರೈಮ್ ಎವಿಡೆನ್ಸ್ ಅಂತ ಬಿಂಬಿಸೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆರೋಪಿಯ ಮುಖಚೆಹರೆ ಬೇರೆ ಎಲ್ಲಿ ಸೆರೆಯಾಗಿದೆ?
ನಟ ಚಿಕ್ಕಣ್ಣ ಕೂಡ ಪ್ರಕರಣದ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ. ಅದೇ 164 ಸ್ಟೇಟ್ಮೆಂಟ್ ಅನ್ನ ಚಿಕ್ಕಣ್ಣ ಹತ್ರ ತಗೊಂಡ್ರಲ್ಲ, ಅದನ್ನ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಇಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ರು ಸಿ ವಿ ನಾಗೇಶ್ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಸೊ ಏನ್ ಹೇಳೋದಕ್ಕೆ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಏನಾಗಿದೆ ಸಿ ವಿ ನಾಗೇಶ್ ಅವ್ರದ್ದು ಈ ಸಲ ಹಾಗಾದ್ರೆ? ಮಮತಾ, ಈ ಪ್ರಕರಣದಲ್ಲಿ ನಟ ದರ್ಶನ್ ಯಾವುದೇ ಪಾತ್ರ ಇಲ್ಲ. ಅವ್ರನ್ನ ಆಕಸ್ಮಿಕವಾಗಿ ಪೊಲೀಸರು ಸಿಲುಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಅವರು ವಾದ ಮಂಡನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನಟ ದರ್ಶನ್ 244 ಬಾರಿ ಅಲ್ಲಿ ಇತರೆ ಆರೋಪಿಗಳು ಮತ್ತೆ ಡ್ರೈವರ್, ಮ್ಯಾನೇಜರ್ ಸೇರಿದಂತೆ ಇತರೆ ಆರೋಪಿಗಳ ಜೊತೆ 244 ಸಾರಿ ಮಾತಾಡಿದ್ದಾರೆ. ಅದನ್ನ ಕಾಲ್ ಡೀಟೇಲ್ಸ್ ಆಗಿ ಪೊಲೀಸರು ತಂದ್ಕೊಟ್ಟಿದ್ದಾರೆ. ಅವರು ಈ ಪರಿಚಿತರಾಗಿರೋ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡಿದ್ರೆ ಹಾಗಾಗಿ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಅಂತ ಇವ್ರು ಯಾವ ರೀತಿ ಹೇಳ್ತಾರೆ ಅನ್ನೋದು ಒಂದು ವಿಚಾರ. ಆದ್ರೆ ಮತ್ತೊಂದು ವಿಚಾರ, ಊಟಕ್ಕೆ ಅಂತ ಬಂದಿದ್ದಂತ ನಟ ಚಿಕ್ಕಣ್ಣ, ಚೇತನ್ ಮತ್ತೆ ನವೀನ್ ಎಂಬುವರನ್ನ ಕೂಡ ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ. ಅವ್ರ ಹತ್ರ ಕೂಡ ಹೇಳಿಕೆಗಳು ಪಡ್ಕೊಂಡು ಕೊಲೆಗೆ ಸಂಬಂಧಪಟ್ಟ ಹಾಗೆ ಅವ್ರ ಹತ್ರ ಕೂಡ ಹೇಳಿಕೆಗಳು ಪಡ್ಕೋತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಊಟಕ್ಕೆ ಬಂದಂತ ವ್ಯಕ್ತಿಗಳ ಜೊತೆಗೂ ಕೂಡ ಇವರು ಹೇಳಿಕೆ ಮಾಡ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಪಡ್ಕೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಈಗ ಮಾಡ್ತಾ ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.